ಫೈನಲಿ ಈ ಮಾರಿಗೆ ದಾರಿ ಸಿಕ್ಕಾಗಿದೆ. 25ನೇ ತಾರೀಕು ಟೋಬಿ ಎಲ್ಲೆಡೆ ಬಿಡುಗಡೆಯಾಗಿ ನಿಮ್ಮೆಲ್ಲರ ಮನಸ್ಸುಗಳನ್ನ ಕದಿಯೋದಕ್ಕೆ ರೆಡಿ ಆಗಿದೆ. ಟ್ರೈಲರ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿತ್ತು, ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ರಾಜ್? ಮೊದಲಿಗೆ ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ ನಾನು ದೊಡ್ಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮಂಗಳೂರಲ್ಲಿ ಎಲ್ಲೋ ಒಂದ್ ಕಡೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೆಳೆದವನ್ನ ಒಂದು ಮೋಟ ಏಕತೆಯಿಂದ ಗೆಲ್ಸಿದ್ರಿ, ಗರುಡ ಗಮನದಿಂದ ಗೆಲ್ಸಿದ್ರಿ. ಇನ್ನೇನು ಜಾಸ್ತಿ ಕೇಳೋಂಗಿಲ್ಲ ನಾನು. ಬಟ್ ಈ ಸಿನಿಮಾ ಮಾಡಬೇಕಾದ್ರೆ ಈ ಸಿನಿಮಾ ನನಗೆ ಯಾವ ಅನುಭವ ಕೊಟ್ಟಿದೆ ಆ ಅನುಭವವನ್ನು ಆಡಿಯನ್ಸ್ಗೆ ತಲುಪಿಸಲೇಬೇಕು ಅಂತ ನಾವು ಕಟ್ಟಿದ ಸಿನಿಮಾ ಇದು. ಅಂಡ್ ನಾನು ನಮ್ಮ ತಂಡದ ಜೊತೆ ಮಾಡಿರೋ ಸಿನಿಮಾಗಳಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟ ಸಿನಿಮಾಗಳಲ್ಲಿ ಇದೊಂದು. ಹಾಗಾಗಿ ಇದೊಂದು ಮಾಸ್ ಸಿನಿಮಾ ಅಂತ ನನಗೆ ಅನ್ಸುತ್ತೆ. ಸೊ ದಯವಿಟ್ಟು ಆಗಸ್ಟ್ 25ನೇ ತಾರೀಕು ನಮ್ಮ ಸಿನಿಮಾ ನೋಡಿ. ಝೀಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮೊದಲ ಸಿನಿಮಾದಿಂದ ಇವತ್ತಿನ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಈ ತರ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಹಾಗಾಗಿ ನಾವು ಕನ್ನಡದ ಪ್ರೇಕ್ಷಕರಿಗೆ ಯಾವತ್ತು ತಲುಪೋದಕ್ಕಾಗಿದೆ. ಥ್ಯಾಂಕ್ ಯು. ಅಂಡ್ ಆಗಸ್ಟ್ 25ಕ್ಕೆ ಸಿನಿಮಾ ಬರ್ತಾ ಇದೆ. ಥ್ಯಾಂಕ್ ಯು ರಾಜ್. ಟೋಬಿ 100 ದಿನಗಳನ್ನ ಕಾಣ್ಲಿ, ಒಂದು ಹೊಸ ಇತಿಹಾಸ ಮತ್ತೊಮ್ಮೆ ಭಾರತದಾದ್ಯಂತ ಸೃಷ್ಟಿ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್ ಟು ಟೋಬಿ ಅಂಡ್ ದ ಎಂಟೈರ್ ಟೀಮ್. ಗುಡ್ ಲಕ್ ಟು ಟೋಬಿ. ಲಿಪಿಕಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗುತ್ತೆ. ಎಲ್ಲ ಕೊರಿಯೋಗ್ರಾಫರ್ ರೌಂಡ್ಗೋಸ್ಕರ ನಾನಾಗ್ಲಿ ಅದೀಶ್ ಆಪ್ತಿ ಆಗ್ಲಿ ಕಾಯ್ತಿದ್ವಿ. ರೌಂಡ್ ಕಾಯ್ದಿದ್ ಯಾಕಂದ್ರೆ ನಾವು 3 ಜನ ಸೇರಿ ಒಂದು ಗಿಫ್ಟ್ ಕೊಡ್ಬೇಕು ಸರ್ಗೆ. ಕಾಲುಗಳಿಗೆ ನಾವು ನಮಸ್ಕಾರ ಮಾಡ್ತೀವೋ, ಯಾವ ಕಾಲ್ಗಳು ನಮ್ಮನ್ನ ಕುಣಿಸ್ತಾವೋ ಆ ಕಾಲ್ಗಳಿಗೆ ಶೂ ಅಂತ ಹೇಳಿ ತಗೊಂಬಂದಿದ್ದಾರೆ ಅವ್ರು 3 ಜನ ಕಂಟೆಸ್ಟೆಂಟ್ಸ್. ಡಾನ್ಸರ್ಸ್ಗೆ ಶೂಸ್ ತುಂಬಾ ಇಂಪಾರ್ಟೆಂಟ್. 1 ಇಯರ್ ಇಂದ ಶೂಸ್ ತೊಗೊಂಡಿರಲಿಲ್ಲ, ಅದೇ ಶೂಸ್ ಇಂದ ಯೂಸ್ ಮಾಡ್ತಾ ಇದ್ದೆ. ಸೊ ಮೋಸ್ಟ್ಲಿ ಅದನ್ನ ನೋಡ್ಕೊಂಡ್ಬಿಟ್ಟೆ ಇವ್ರು ಶೂಸ್ ತಂದ್ಕೊಟ್ಟಿದ್ದಾರೆ ಅನ್ಕೋತೀನಿ. ಒಳ್ಳೇದಾಗ್ಲಿ ರವಿ, ಆ ಪಾದಗಳಿಗೆ ಇನ್ನಷ್ಟು ಶಕ್ತಿ ಬರ್ಲಿ, 100 ಸಾವಿರಾರು ಮಕ್ಕಳನ್ನ ಕುಣಿಸೋಷ್ಟು ಶಕ್ತಿ ಆ ಪಾದಕ್ಕೆ ಬರ್ಲಿ. ಥ್ಯಾಂಕ್ ಯು ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅನೀಶ್, ಥ್ಯಾಂಕ್ ಯು ಲಿಪಿಕಾ, ಥ್ಯಾಂಕ್ ಯು. But can I say Anusha and Manju make a really, really sweet pair. They're very, very sweet together. Anusha is always here supporting Manju. ನನಗೆ ಅದು ಅವರಿಬ್ಬರ ಬಗ್ಗೆ ತುಂಬಾ ಇಷ್ಟ. ಇವತ್ತು ವೇದಿಕೆ ಮೇಲೆ ಎಂಥದೇ ಡಾನ್ಸ್ ಮಾಡಿರ್ಬೋದು. ಇಟ್ಸ್ ವೆರಿ ಸ್ವೀಟ್ ಆಫ್ ದೆಮ್ ಟು ಕಮ್ ಅಂಡ್ ಡಾನ್ಸ್ ಆನ್ ಸ್ಟೇಜ್. ಇಟ್ಸ್ ವೆರಿ ನೈಸ್ ಆಫ್ ಅನುಷಾಸ್ ಪೇರೆಂಟ್ಸ್ ಟು ಕಮ್. ಅವರಿಬ್ರು ಇಲ್ಲಿದ್ದಾರೆ ಇವತ್ತು. ಆ್ಯಂಡ್ ಆಲ್ಸೋ ನನಗೆ ಅನ್ಸುತ್ತೆ ದಟ್ ಅವನು ನೀನು ಎಂತ ಹೇಳಿದೆ, ಅವ್ನು ಕಲ್ಸ್ಕೊಡ್ತಾ ಇದ್ದ, ಅವ್ನು ಹೇಳ್ತಾ ಇದ್ದ ಹಿಂಗಿರ್ಬೇಕು ರೂಲ್ ನಂಬರ್ 1. ಅವ್ನು ಹೇಳ್ತಾ ಇರ್ಲಿಲ್ಲ, ಅವ್ನು ಮಾಡಿ ತೋರಿಸ್ತಾ ಇದ್ದ ಹಿಂಗಿರ್ಬೇಕು ಅಂತಾನು. ಸೊ ನನಗೆ ಇದು ಮಾಡಿ ತೋರಿಸಿದ ಪರ್ಫಾರ್ಮೆನ್ಸ್ ನನಗೆ ಭಯಂಕರ ಇಷ್ಟ ಆಯ್ತು. ವೆರಿ ನೈಸ್, ವೆರಿ ನೈಸ್. ಜನ್ಯಾಜಿ, ಮಂಜು ಮಾಸ್ಟರ್ ಅಂಡ್ ಅನುಷ್ ಅವರೇ, ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ ಸರ್. ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ರಿ ಅದೇ ನೀವಿಬ್ರು. ಅಂದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ತರ ಇರಲಿಲ್ಲ, ಅದೊಂದು ಪ್ರೀತಿ ಎದ್ದು ಕಾಣ್ತಿತ್ತು. ಗಂಡ ಹೆಂಡತಿ ಅನ್ಯೋನ್ಯತೆ ಏನು, ಪ್ರೀತಿ ಏನು, ಇಟ್ ವಾಸ್ ಸೋ ಬ್ಯೂಟಿಫುಲ್ ಸರ್. ನಾನು ಪ್ರತಿ ಸತಿ ನೋಡಿದ್ದೀನಿ. ಇವತ್ತು ನಿಮ್ಮನ್ನು ಹೊಗಳ್ಬೇಕಾದ್ರೆ ಅನುಷ್ ಅವರು ಶಿ ವಾಸ್ ಇನ್ ಟಿಯರ್ಸ್. ಪ್ರತಿ ಇಂಚಲ್ಲೂ ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ಯಾವ್ದು ಜನ್ಮಕ್ಕೆ ಪುಣ್ಯ ಸರ್. ಇದೆಲ್ಲ ಎಲ್ಲರೂ ಸಿಗಲ್ಲ. ಇಟ್ ಇಸ್ ವೆರಿ ಪ್ಯೂರ್. ನಿಮಗೆ ಯಾರ ದೃಷ್ಟಿ ಆಗದೆ ಇರಲಿ, ಹೀಗೆ ಸಂತೋಷವಾಗಿರಿ. ಇಟ್ ವಾಸ್ ಬ್ರಿಲಿಯಂಟ್. ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತ ಆಯ್ತು. ಥ್ಯಾಂಕ್ ಯು ಸರ್. ಅಣ್ಣ, ಇಲ್ಲ ಮಂಜು ಏನೆಲ್ಲ ಇಟ್ಟಿದ್ದಾರೆ ಒಳಗಡೆ ಅಂತ ಗೊತ್ತಿಲ್ಲ. ಅದೇ ಇದು ಅಣ್ಣ ಮಾತಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ನಿಜವಲ್ಲೂ. ಅಲ್ಲಿ ಬ್ಯಾಡ್ ಮ್ಯಾನ್ ಆಗ್ತಾರೆ, ರೊಮ್ಯಾಂಟಿಕ್ ಆಗ್ತಾರೆ, ಕಾಮಿಡಿ ಆಗ್ತಾರೆ, ಸೀರಿಯಸ್ನೆಸ್ ಇರುತ್ತೆ, ಏನೇನ್ ಮಾಡ್ತಾರೆ ಅವ್ರು ನಂಗೆ ಗೊತ್ತಾಗಲ್ಲ. ಆಕ್ಚುಲ್ ಆಗಿ 1, 2, 3 ಮಾಡಬಹುದು. 9 ರಸಗಳು ಒಂದೇ ತರಿ ತೋರ್ಸಂದ್ರೆ ಏನು, ಐ ಡೋಂಟ್ ನೋ. ವೆರಿ ಟ್ಯಾಲೆಂಟೆಡ್ ಮಾತ್ರ, ಸೂಪರ್. ಆಮೇಲೆ ಅನುಷಾ ಅವರು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ರು. ನಾನು ಅದೇ ಮಾಸ್ಟರ್ಗೆ ಹೇಳ್ತಾ ಇದ್ದೆ ಸರ್, ಒಳ್ಳೆ ಗ್ರೇಸ್ ಇದೆ ಅವ್ರಿಗೆ, ತುಂಬಾ ಚೆನ್ನಾಗಿದೆ. ನಿಮ್ಮಿಬ್ರು ನೋಡೋಕೆ ಚಂದ, ನಿಮ್ಮಿಬ್ರು ಇದ್ರಲ್ಲ ಅವ್ರು ನೋಡೋಕೆ ಆಗ್ಲಿಲ್ಲ. ಶಶಿ ಶಿವಾನಿ ನೋಡೋಕೆ ಆಗ್ಲಿಲ್ಲ ಆಕ್ಚುಲಿ. ಪಾಪ ಆಕ್ಚುಲಿ ಅವರು ಚೆನ್ನಾಗಿ ಮಾಡಿದ್ರು. ಶಶಿ ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಯು ಡಿಡ್ ವೆರಿ ವೆಲ್ ಟುಡೇ. ಶಿವಾನಿ ಆಸ್ ಯೂಶುವಲ್ ಮಾಡ್ತಾರೆ, ಬಟ್ ಇವತ್ತು ನೀವು ಚೆನ್ನಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್, ಸೂಪರ್ ಆಗಿತ್ತು. ಅಂಡ್ ಅವ್ರ ತರ ನಾ ಕೇಳಕ್ ಹೋಗಲ್ಲ ಏನೇನಾಯ್ತು ಅಂತ. 1 ನಿಮಿಷ ಈ ಕ್ಲಾಪ್ ಕೊಟ್ಬಿಟ್ಟು. ಅನುಷಾ, ಅಪ್ಪ ಅಮ್ಮ ಬಂದಿದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಜೀ ಕನ್ನಡ ಅಗೇನ್ ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇವತ್ತು ನಮ್ಮ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಪಪ್ಪ ಬಂದಿದ್ದಾರೆ. ಐ ನೋ ದಟ್ ದೇ ಆರ್ ವೆರಿ ಹ್ಯಾಪಿ. ಇನ್ನೊಂದು ವಿಷಯ ಹೇಳಬೇಕು ಮ್ಯಾಮ್, ಈ ಸೆಟ್ಟೆ ಮೂಲ ಕಾರಣ
ಅವರ ತಂದೆ ತಾಯಿನ ಇವಳನ್ನ ಒಂದು ಮಾಡಿ. ಆ್ಯಕ್ಚುಲಿ ವಿ ಗಾಟ್ ಲವ್ ಮ್ಯಾರೇಜ್. ಸ್ವಲ್ಪ ಒಂದು ಇಶ್ಯೂಗಳಿತ್ತು, ಒಪ್ಪಿರಲಿಲ್ಲ. ಯಾವಾಗ ಅದು ವಿಲ್ಲನ್ ಪರ್ಫಾರ್ಮೆನ್ಸ್ ಅಂದರೆ ಡ್ಯಾನ್ಸರ್ ಅಂದರೆ ಎಲ್ಲರೂ ನಿನ್ನ ಲೈಫ್ ತುಂಬ ಕಷ್ಟದಲ್ಲಿ ಹೋಗುತ್ತೆ. ಯಾರೇ ಆಗಲಿ ತಂದೆ ತಾಯಿ ಅವ್ರ ಮಕ್ಕಳನ್ನ ಖುಷಿಯಾಗಿ ಕಕ್ಕೆ ಫೇರ್ ನೋಡ್ತಾರೆ. ಇನಫ್, ಹೌದು. ತಿರ್ಗಾ ಒಬ್ಬ ಕೊರಿಯೋಗ್ರಾಫರು, ತಿರ್ಗಾ ಒಬ್ಬ ಡ್ಯಾನ್ಸರಿಂದ ಹೋದರೆ ಕಷ್ಟ ಇರುತ್ತೆ ಲೈಫು. ಅಂದರೆ ಅದು ನಾರ್ಮಲಾಗಿ ಬರುತ್ತೆ ಮೈಂಡ್ ಸೆಟಪ್ಪಲ್ಲಿ, ಅದೇ ಥರ. ಬಟ್ ನಿಜ ಹೇಳ್ತೀನಿ, ಅಂಥ ಅತ್ತೆ ತಾಯಿ ತಂದೆ ಪಡೆಯೋಕ್ಕೆ ನಂಗೆ ತುಂಬ ಅದೃಷ್ಟ ಮಾಡಿದೆ. ವಂಡರ್ಫುಲ್ ಸೋಲ್. ಆ್ಯಂಡ್ ಇವಳ ಬಗ್ಗೆ ಮಾತಾಡೋಂಗಿಲ್ಲ. ಥ್ಯಾಂಕ್ ಯು ಜಿ ಕನ್ನಡ. ಇದೆಲ್ಲ ಫ್ಯಾಮಿಲಿ ಒಂದು ಮಾಡಿದ್ದು ನನ್ನ ಜಿ ಕನ್ನಡ. ವೆರಿ ಕಮ್ಮಿ ನನ್ನ ಜಿ ಬಗ್ಗೆ, ನನ್ನ DKD ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಸೊ ಇವತ್ತು ನಾನು ಅಂಕಲ್ ಆಂಟಿ ಬಂದಿದ್ದಾರೆ, ಅವ್ರ ಹತ್ರ ನಾನು ಅನುಷಾ ಬಗ್ಗೆ ಮಾತಾಡಲ್ಲ. ನಿಮ್ಮ ಅಳಿಯಾನ ಪರ್ಫಾರ್ಮೆನ್ಸ್ ಹೇಗನ್ಸ್ತು ಅವ್ರ ಬಗ್ಗೆ ಮಾತಾಡಿ. ಮಂಜು ಬಗ್ಗೆ ಮಾತಾಡಿ. ತುಂಬಾ ಚೆನ್ನಾಗಿತ್ತು. ಹೆಂಗೆ ಸರ್ ಹುಡುಗ, ಹೆಂಗೆ ಸರ್? ಫಸ್ಟ್ ಕ್ಲಾಸ್. ಅದು ಅವಳು ನನ್ನ ಮಗಳ ಸಿಲೆಕ್ಷನ್ ಯಾವತ್ತೂ ಫೇಲಿಯರ್ ಆಗಲ್ಲ. ಮೇಡಮ್ ನಿಮ್ಮ ಮಾತು? ತುಂಬ ಚೆನ್ನಾಗಿತ್ತು. ಆದರೆ ನಾನು ಎಣಿಸಿದಾಗೆ ಆಗೋನು ಇರಲಿಲ್ಲ. ಆದರೆ ನನಗೆ ಹುಡುಕಿದ್ರು ಇಂಥ ಹುಡುಗ ಸಿಗ್ತಾ ಇರಲಿಲ್ಲ. ನಾವೇನು ಕಮ್ಮಿ ಇರ್ಲಿಲ್ಲ, ಎಳಿಯುವಷ್ಟು ಎಳ್ದಿದ್ದೀವಿ, ಆಗ್ಲಿಲ್ಲ ಅಂತ ಬಿಟ್ಟಿದೀವಿ ಅಷ್ಟೇ. ಅದು ಹೋಗ್ರು, ಆಶೀರ್ವಾದ ತಗೊಂಬಂಡ್ರು. ಹೋಗ್ರು 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 ಹೋಗ್ರು. ಒಳ್ಳೇದಾಗ್ಲಿ ಮಂಜು, ಒಳ್ಳೇದಾಗ್ಲಿ ಅಷ್ಟ. ಆ್ಯಂಡ್ ಏನ್ ಡ್ಯಾನ್ಸ್ ಮಾಡಿದೆ ಮಗ ಶಶಿ ನೀನು. ನಿನ್ ನಗು ಕೇಳಿ ತುಂಬಾ ದಿನ ಆಯ್ತು. ರಾಜ್ ಬಂದಿದ್ದಾರೆ, ಅವನೊಂದು ನಗುವಿನ ಟ್ಯಾಲೆಂಟ್ ನೀವು ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಮಗ ನಗು ಮಗ. ಸರ್, ನಾನು ನಿಮ್ದು ಬಿಗ್ ಫ್ಯಾನ್. ನಾನು ನಿಮ್ಮ ಮೂವೀಸ್ ನೋಡಿದ್ದೀನಿ. ಒಂದು ಸ್ಟೇಜ್ ಅಲ್ಲಿ ಹುಲಿ ಡಾನ್ಸ್ ಮಾಡುವಾಗ ಅದು ವಿಡಿಯೋ ನೋಡಿದ್ದೀನಿ. ನಿಮ್ದು ಕ್ಯಾರೆಕ್ಟರ್ ಸೂಪರ್. ನಾನು ನಿಮ್ದು ಇಲ್ಲ, ಆಕ್ಚುಲಿ ಆ ಸ್ಮೈಲ್ ಬಗ್ಗೆ ನಾನು ಒಂದ್ಸಲ ಹೇಳಬೇಕು. ನಾನ್ ಚಿಕ್ಕವನ್ ಇರ್ತ ಮಗ, ನಾನು ನಗ್ತಾ ಇದ್ದೆ, ಅದು ವಿಯರ್ಡ್ ಆಗಿ ಕೇಳಿಸ್ತಾ ಇತ್ತು. ಆಗ ಎಲ್ರು ಕೂಡ ನನಗೆ ಅಂದ್ರೆ ಹೇಳ್ತಾ ಇದ್ರು ಅವ್ನು ಎಷ್ಟು ವಿಚಿತ್ರವಾಗಿ ನಗ್ತಾ ಇದ್ದಾನೆ ಅಂತ. ಅದು ನನ್ಗೆ ತುಂಬಾ ವರ್ಷ ನಾನು ಆತರ ನಗಕ್ಕೆ ಆಗಿಲ್ಲ. ನನ್ಗೆ ಒಂದ್ ಸ್ವಲ್ಪ ಇದಾಗ್ಬಿಡ್ತು. ಅಂದ್ರೆ ನನ್ನ ಸೌಂಡ್ ಅನ್ನ ಯಾರೋ ಮಾಕ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಕಷ್ಟ ಆಯ್ತು. ಬಟ್ ಯಾವಾಗ ಒಂದ್ಸಲ ಕೇಳಿಸೋ ನಿನಗ್ ತಾನೇ ಕಷ್ಟ, ನನಗೇನಿದೆ ಅಂತ ಯಾವಾಗ ಅನಿಸ್ತೋ ಆಗ ಆಕ್ಚುಲಿ ಎಲ್ಲದೂ ಹೊರಗೆ ಬಂತು. ಆಗ ನಗುನು ಸರಿ ಆಯ್ತು. ನಿನ್ ನಗು ಸರಿ ಇಲ್ಲ ಅಂತಲ್ಲ, ನೀನ್ ತುಂಬಾ ಚೆನ್ನಾಗಿ ನಗ್ತೀಯ. ನೀನ್ ಖುಷಿಯಿಂದ ಇದ್ರೆ ಹಿಂಗ್ ಬೇಕಾದ್ರೂ ನಗು. ಬೇರೆಯವ್ರ ಸಮಸ್ಯೆ ಆದ್ರೆ ನೀ ಕ್ಯಾರ್ ಮಾಡ್ಬೇಡ ಅಷ್ಟೇ, ಆರಾಮಾಗಿ ನಗ್ತಾ ಇರು. ಒಳ್ಳೆದಾಗ್ಲಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಪರ್ಫಾರ್ಮಿಂಗ್. ಥ್ಯಾಂಕ್ ಯು.